ನಮ್ಮೊಟ್ಟಿಗಿರುವಂತಹವರು BS ಶರ್ಫುದ್ದೀನ್ ಅವರು, ಬರಾಕ ಇಂಟರ್ನ್ಯಾಷನಲ್ ಸ್ಕೂಲ್ ಆ್ಯಂಡ್ ಕಾಲೇಜ್ನ ಪ್ರಾಂಶುಪಾಲರು, ಹಾಗೆ ಧಾರ್ಮಿಕ ಚಿಂತಕರು ಕೂಡ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತುಂಬ ಧನ್ಯವಾದಗಳು ಪ್ರಿಯಾ ಅವರೇ. ರಂಜಾನ್ ಕ್ವೆಶ್ಚನ್ ಟೈಮ್ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್, ಸಿಹತ್ ಕ್ಯಾನಿಂಗ್ ಕೋ ಗೋವಾ, ತಾಜ್ ಸೈಕಲ್ಸ್ ಮ್ಯಾಂಗ್ಳೂರ್, ರಿಮ್ ಡೇಟ್ಸ್ ಮ್ಯಾಂಗ್ಳೂರ್, ಡಿಸೈನ್ ಪ್ಲಸ್ ಮ್ಯಾಂಗ್ಳೂರ್. ಸರ್, ಸಮಾಜ ಸೇವೆ ಅಂತ ಹೇಳಿದರೆ ನಿಸ್ವಾರ್ಥ ಸೇವೆ. ಯಾರಿಗೆ ಅಗತ್ಯ ಇದೆ ಅದರ ಅಗತ್ಯ ಇದೆ ಅಂದರೆ ನಮ್ಮಲ್ಲಿ ಇದೆ ಅಂತ ಹೇಳಿ ಕೊಡುವಂಥದ್ದಲ್ಲ, ನಮ್ಮಲ್ಲಿ ಉಳಿಸಿ ಅಥವಾ ಅವರಿಗೆ ಕೊಡುವಂತಹ ಒಳ್ಳೆ ಮನಸ್ಸಿನಿಂದ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ, ಲಾಭ ಇಲ್ಲದೆ, ಹೆಸರು, ಫೇಮ್, ನೇಮ್ ಏನು ಇಲ್ಲದೆ ಮಾಡುವಂತಹ ಒಂದು ಸೇವೆ ಸಮಾಜ ಸೇವೆ ಅಂದ್ಕೊಳ್ತದೆ. ಆದರೆ ಇತ್ತೀಚೆಗೆ ಸಮಾಜ ಸೇವೆ ಅಲ್ಲಿಗೆ ಆ ಒಂದು ಇದಕ್ಕೆ ನಿಂತಿಲ್ಲ, ಅದು ಅದರ ಪರಿಯನ್ನು ದಾಟಿದೆ ಅಂತ ಹೇಳ್ಬೋದು. ಚಿಕ್ಕ ಸಹಾಯ ಮಾಡಿದ್ರು ಅಥವಾ ಸಮಾಜ ಸೇವೆ ಮಾಡಿದ್ರು ಹಲವಾರು ಸಂಘಟನೆಗಳು ತಾ ಮುಂದೆ ನಾ ಮುಂದೆ ಅಂದ್ಕೊಂಡು ಎಲ್ಲರೂ ಸಮಾಜ ಸೇವೆಯಲ್ಲಿ ಈಗ ನಿರತರಾಗಿದ್ದಾರೆ. ಹಾಗಾದರೆ ನಿಜವಾದ ಸಮಾಜ ಸೇವೆ ಅಂತ ಹೇಳಿದ್ರೆ ಏನು? ನಿಜವಾದ ಸಮಾಜ ಸೇವೆ ಅಂತ ಹೇಳಿದರೆ ಮನುಷ್ಯರ ಅಗತ್ಯಗಳೊಂದಿಗೆ ಸ್ಪಂದಿಸೋದು, ಅದು ಬಹಳ ಮುಖ್ಯ. ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದ ಅಗತ್ಯ ಇರ್ತದೆ. ಆದರೆ ನನ್ನ ಅಗತ್ಯ ಇದ್ದರೂ ಕೂಡ ಇತರರ ಅಗತ್ಯಗಳನ್ನು ನೋಡುವಂತಹ ಒಂದು ಮನೋಭಾವ, ಇದು ಬಹಳ ಮುಖ್ಯ. ಇಸ್ಲಾಮಿನಲ್ಲಿ ಇದನ್ನೇ ಬೆಳೆಸಲಾಗ್ತದೆ. ಯಾಕಂತ ಹೇಳಿದರೆ ಇಸ್ಲಾಮಿನ ಚರಿತ್ರೆಯಲ್ಲಿ ನೀವು ನೋಡೋದಾದರೆ ಮಕ್ಕಾದ ಜನರು ಮದೀನಾಕ್ಕೆ ಹೋದರು. ಮದೀನಾಕ್ಕೆ ಹೋದಾಗ ಅವರನ್ನು ಮದೀನಾದ ಜನ ಹೇಗೆ ಬರಮಾಡಿಕೊಂಡ್ರು ಎನ್ನುವ ಬಗ್ಗೆ ಪವಿತ್ರ ಕುರ್ಆನ್ನಲ್ಲಿ ಒಂದು ಮಾತಿದೆ. ಅದೇನಂತ ಹೇಳಿದರೆ, ಯೂಸಿರೂನ ಅಲಾ ಅಂಫುಸಿಹಿಂ ವಲೌಕಾನ ಬಿಹಿಂ ಖಸಾಸ. ತನಗೆ ಅವಶ್ಯಕತೆ ಇದ್ದರೂ ಕೂಡ ಬಂದಂತಹ ಅತಿಥಿಗಳಿಗೆ ಅವರು ಪ್ರಾಶಸ್ತ್ಯವನ್ನು ಕೊಟ್ಟರು. ಇದು ಏನನ್ನು ಸೂಚಿಸ್ತದೆ ಅಂತ ಹೇಳಿದರೆ, ಸಮಾಜ ಸೇವೆಗೆ ಇದೇ ಒಂದು ಭಾವನೆ ಬೇಕಾಗಿರುವಂಥ. ನನ್ನ ಅವಶ್ಯಕತೆ ಏನು ಅಂತ ನೋಡಿದರೆ ಅದು ಅನ್ಲಿಮಿಟೆಡ್, ಅದಕ್ಕೆ ಒಂದು ಮಿತಿ ಇಲ್ಲ, ಬೇಕಾದಷ್ಟು ಅವಶ್ಯಕತೆಗಳಿವೆ. ಆದರೆ ನನ್ನ ಅವಶ್ಯಕತೆಗಳ ಜೊತೆಗೆ ಇತರರ ಅವಶ್ಯಕತೆಗಳೇನಿದೆ ಅದನ್ನು ನೋಡುವುದು ಮತ್ತು ಅದನ್ನು ಪೂರೈಸಲಿಕ್ಕಾಗಿ ನಿಸ್ವಾರ್ಥವಾಗಿ ಮುಂದಾಗೋದು ಮತ್ತು ಕೆಲವೊಮ್ಮೆ ಅದಕ್ಕೆ ಪ್ರಾಶಸ್ತ್ಯ ಕೊಡೋದು, ಇದು ಸಮಾಜ ಸೇವೆ. ಇದು ಬಹಳ ಮುಖ್ಯವಾದಂತಹ ಒಂದು ಸಾಮಾಜಿಕ ಬೇಡಿಕೆ. ಅದನ್ನು ನಾವು ನಮ್ಮ ಜವಾಬ್ದಾರಿಕೆಯನ್ನು ಅರಿತು ನಿರ್ವಹಿಸಬೇಕಾದಂಥ ಅಗತ್ಯ ಇದೆ. ಇನ್ನು ರಂಜಾನ್ ತಿಂಗಳಿನಲ್ಲಿ ನಿಮ್ಮಲ್ಲಿ ಯಾವ ರೀತಿಯೆಲ್ಲ ಸಮಾಜ ಸೇವೆ ಚಟುವಟಿಕೆಗಳು ಇಸ್ಲಾಂ ಧರ್ಮದಲ್ಲಿ ನಡೀತಾ ಇದೆ? ರಮದಾನ್ ತಿಂಗಳು, ಈ ತಿಂಗಳಿನ ಬಗ್ಗೆ ವಹುವ ಶಹರು ಸಬರ್, ಅದು ತಾಳ್ಮೆಯ ತಿಂಗಳು ಅಂತ ಹೇಳಲಾಗಿದೆ. ವಹುವ ಶಹರುಲ್ ಮವಾಸಾತ್ ಅಂತ ಹೇಳಲಾಗಿದೆ. ಮವಾಸಾತ್ ಅಂತ ಹೇಳಿದರೆ ಸಹಾನುಭೂತಿ, ಇದು ಸಹಾನುಭೂತಿ ತೋರುವ ತಿಂಗಳು ಅಂತ ಹೇಳಲಾಗಿದೆ. ಆದ್ದರಿಂದ ಮತ್ತು ಈ ತಿಂಗಳಿನಲ್ಲಿ ₹1 ದಾನ ಮಾಡಿದರೆ 70 ರೂಪಾಯಿ ಅಥವಾ 700 ಪಟ್ಟು ಹೆಚ್ಚು ಪುಣ್ಯ ನಮಗೆ ಲಭ್ಯವಾಗ್ತದೆ ಅಂತ ಹೇಳಲಾಗಿದೆ. ಮತ್ತು ಝಕಾತ್ ಅಂತ ಒಂದು ನಿರ್ಬಂಧಿತ ದಾನ ಇದೆ ನಮಗೆ. ಆ ನಿರ್ಬಂಧಿತ ದಾನವನ್ನು ಕೂಡ ಪುಣ್ಯ ಫಲ ಹೆಚ್ಚು ಇರುವುದರಿಂದ ಜನರು ರಂಜಾನ್ ತಿಂಗಳಲ್ಲೇ ಹೆಚ್ಚಾಗಿ ಕೊಡ್ತಾರೆ. ನಿಜವಾಗಿ ಯಾವಾಗ ಬೇಕಾದರೂ ಕೊಡ್ಬೋದು, ಅದು ಸಂಪತ್ತಿಗೆ 1 ವರ್ಷ ಪೂರ್ತಿ ಆದ ತಕ್ಷಣ ಕೊಡ್ಬೋದು. ಆದರೆ ಜನ ಅದನ್ನು ರಮದಾನ್ ತಿಂಗಳಿನಲ್ಲಿ ಹೆಚ್ಚು ಕೊಡ್ತಾರೆ. ಆದ್ದರಿಂದ ಬೇಕಾದಷ್ಟು ಸಾಮಾಜಿಕ ಸೇವೆಯ ಚಟುವಟಿಕೆಗಳು ರಮದಾನ್ ತಿಂಗಳಿನಲ್ಲಿ ನಡೀತದೆ, ವಿಶ್ವದಾದ್ಯಂತ ನಡೀತದೆ. ಮತ್ತು ಹಲವು 100 ಕೋಟಿ ರೂಪಾಯಿಗಳ ಝಕಾತನ್ನು ಮುಸ್ಲಿಮರೇ ಭಾರತದಲ್ಲೇ ಕೊಡುವವರಿದ್ದಾರೆ. ಮತ್ತು ಆ ಹಲವು 100 ಕೋಟಿ ರೂಪಾಯಿಗಳ ಝಕಾತ್ನಿಂದಾಗಿ ಹಲವಾರು ಬಗೆಯ ಸಾಮಾಜಿಕ ಸೇವೆಯ ಚಟುವಟಿಕೆಗಳು ನಡೀತದೆ. ಯಾಕೆಂತ ಹೇಳಿದರೆ ಝಕಾತ್ಗೆ ಒಂದು ನಿರ್ಬಂಧ ಇದೆ. ಅದೇನಂತ ಹೇಳಿದರೆ 9 ರೀತಿಯಲ್ಲಿ ಅದನ್ನು ವಿನಿಯೋಗಿಸಬಹುದು. ಆ 9 ರೀತಿಯ ವಿನಿಯೋಗವು ಕೂಡ ಬಡತನ ನಿರ್ಮೂಲನಕ್ಕೆ ಸಂಬಂಧಿಸಿದಂತಾಗಿದೆ. ಉದಾಹರಣೆಗೆ ಬಡವರಿಗೆ ಕೊಡ್ಬೋದು, ನಿರ್ಗತಿಗೆ ಕೊಡ್ಬೋದು, ಅನಾಥರಿಗೆ ಕೊಡ್ಬೋದು, ಯಾಚಕರಿಗೆ ಕೊಡ್ಬೋದು. ಅದಲ್ಲದೆ ಬೇರೆ ಯಾರಿಗೆ ಕೊಡುವಾಗಿಲ್ಲ. ಈ 9 ಅದರ 9 ವಿಧಗಳು ಅದನ್ನು ನೀವು ನೋಡಿದರೆ ಅದೆಲ್ಲವೂ ಕೂಡ ಬಡತನ ನಿರ್ಮೂಲನಕ್ಕೆ ಸಂಬಂಧಪಟ್ಟದ್ದು. ಆದ್ದರಿಂದ ಅತ್ಯಂತ ವ್ಯಾಪಕವಾಗಿ ಸಮಾಜ ಸೇವೆ ಚಟುವಟಿಕೆಗಳು ನಮ್ಮಲ್ಲಿ ನಡೀತಾ ಇರ್ತದೆ. ಮತ್ತು ಅದರಲ್ಲಿ ವಿಶೇಷವಾಗಿ ರಮದಾನ್ ತಿಂಗಳಿನಲ್ಲಿ ಯಾರಿಗೆ ಉಪವಾಸ ಇಡಲಿಕ್ಕೆ ಸಾಧ್ಯ ಇಲ್ಲವೋ ಅವನು ಕೂಡ ಒಂದು ನಿರ್ಗತಕನಿಗೆ ಉಣಬಡಿಸಬೇಕು ಅಂತ ಹೇಳಲಾಗಿದೆ. ಆದ್ದರಿಂದ ಕೆಲವರು ಉಪವಾಸ ಆಚರಿಸುವುದಿಲ್ಲ, ಅವರು ಕೂಡ ನಮ್ಮ ಪರವಾಗಿ ಯಾರಿಗಾದರೂ ಊಟ ಬಡಿಸಿ ಅಂಥೇಳಿ ಹಣವನ್ನು ಕೊಡ್ತಾರೆ. ಮತ್ತು ಅಂತಹ ಸಂಸ್ಥೆಗಳು, ಬೇಕಾದಷ್ಟು ಸಂಸ್ಥೆಗಳು ನಮ್ಮಲ್ಲಿದೆ, ಸಮಾಜ ಸೇವೆ ಮಾಡುವಂತಹ ಸಂಸ್ಥೆಗಳು. ಆ ಮೂಲಕ ಅತ್ಯಂತ ವ್ಯಾಪಕವಾಗಿ ಸಮಾಜ ಸೇವೆ ಮಾಡುವಂತಹ ಕೆಲಸಗಳನ್ನು ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಕಿಟ್ಗಳನ್ನು ವಿತರಿಸುವುದು, ಅದೊಂದು ಬಹಳ ವ್ಯಾಪಕವಾಗಿ ನಡೀತಾ ಇದೆ. ಹಬ್ಬದ ಸಂದರ್ಭದಲ್ಲಾಗಿರಲಿ, ರಂಜಾನ್ನ ಸಂದರ್ಭದಲ್ಲಾಗಿರಲಿ ಬೇಕಾದಷ್ಟು ಬಡವರಿದ್ದಾರೆ. ಆ ಬಡವರಿಗೆ ಅವರ ಅವಶ್ಯಕತೆಗಳಿಗೆ ಬೇಕಾದಂತಹ ಕಿಟ್
ಕಿಟ್ ಅಂತ ಹೇಳಿದರೆ ಒಂದು ತಿಂಗಳ ಮೂಲಭೂತವಾದ ಅವಶ್ಯಕತೆಗಳಿಗೆ ಬೇಕಾದಂಥ ಅಕ್ಕಿ ಇದೆ, ಬೇಳೆ ಇದೆ ಮತ್ತು ಎಣ್ಣೆ ಇದೆ, ಇತ್ಯಾದಿಗಳು ಅದೆಲ್ಲವೂ ಇರುವಂತಹ ಒಂದು ಕಿಟ್ಟನ್ನು ವಿನಿಯೋಗಿಸ್ತಾರೆ. ಹೀಗೆ ಸಮಾಜ ಸೇವೆಯ ಬೇಕಾದಷ್ಟು ಕೆಲಸಗಳು ರಮದಾನ್ ತಿಂಗಳಿನಲ್ಲಿ ನಡೀತದೆ. ಇನ್ನೊಂದು ದೊಡ್ಡ ಸಮಾಜ ಸೇವೆ ಅಂತ ಹೇಳಿದರೆ ಕೆಡುಕುಲ ನಿರ್ಮೂಲನ ಮತ್ತು ಒಳಿತಿನ ಸ್ಥಾಪನೆ, ಇದಕ್ಕಾಗಿ ಪ್ರಯತ್ನ ಮಾಡೋದು. ಉದಾಹರಣೆಗೆ ನಮ್ಮಲ್ಲಿ ಬೇಕಾದಷ್ಟು ಕೆಡುಕು ಇದೆ, ಮಾದಕ ವ್ಯಸನ ಇದೆ, ಕುಡಿತ ಇದೆ ಮತ್ತು ಇತರ ಸಾಮಾಜಿಕ ಪಿಡುಗುಗಳಿವೆ. ಅದರ ವಿರುದ್ಧವೂ ಕೂಡ ಜಾಗೃತಿ ಮೂಡಿಸುವಂತಹ ಕೆಲಸ, ಅದು ಕೂಡ ಒಂದು ಸಮಾಜ ಸೇವೆ. ಅಂತಹ ಸಮಾಜ ಸೇವೆಯನ್ನು ಕೂಡ ಈ ರಮದಾನ್ ತಿಂಗಳಿನಲ್ಲಿ ಮಾಡಲಾಗುತ್ತದೆ. ಪ್ರವಾದಿ ಮೊಹಮ್ಮದ್ ಅವರು ಈ ಒಂದು ಸಮಾಜ ಸೇವೆ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಒತ್ತು ಕೊಟ್ಟು ಯಾವ ರೀತಿಯ ಸಮಾಜ ಸೇವೆಯನ್ನು ಮಾಡಬೇಕು, ಹೇಗೆ ಮಾಡಬೇಕು, ಈಗ ಜಕಾತ್ ಇದೆಲ್ಲ ಹೇಳಿದಾಗೆ ಇನ್ನೂ ಪರ್ಟಿಕ್ಯುಲರ್ ಆಗಿ ಏನಾದರೂ ವಿಚಾರಗಳಿದೆಯಾ? ಪ್ರವಾದಿ ಮೊಹಮ್ಮದರ ಬೋಧನೆಗಳಲ್ಲಿ ಸಮಾಜ ಸೇವೆಗೆ ಬಹಳ ಹೆಚ್ಚು ಒತ್ತು ಕೊಡಲಾಗಿದೆ ಮತ್ತು ಅವರ ನಿಜವಾದ ಪ್ರಾಯೋಗಿಕವಾದಂಥ ಕೆಲಸವನ್ನು ನೋಡೋದಾದರೂ ಕೂಡ ಅವರು ಮೊದಲು ಮಾಡಿದಂಥ ಕೆಲಸ ಮದೀನಾದಲ್ಲಿ ಸಮಾಜ ಸೇವೆ. ಪ್ರವಾದಿ ಮೊಹಮ್ಮದರ ಮೊದಲ ಸಮಾಜ ಅಂತ ಹೇಳಿದರೆ ಮದೀನಾದ ಸಮಾಜ. ಅವರು ಮದೀನಾಕ್ಕೆ ಹೋಗಿ ಮುಟ್ಟಿದಾಗ ಜನ ಕಾಯ್ತಾಯಿದ್ರು ಪ್ರವಾದಿ ಮೊಹಮ್ಮದರು ಮೊದಲು ಏನು ಹೇಳ್ತಾರೆ. ಆಗ ಅವರು 4 ವಿಷಯ ಹೇಳಿದರು. ಅದರಲ್ಲಿ ಮೊದಲನೇ ವಿಷಯ ಏನು ಅಂತ ಹೇಳಿದರೆ ಅಫ್ಶುಸ್ ಸಲಾಂ, ನೀವು ಎಲ್ಲರಿಗೆ ಸಲಾಂ ವ್ಯಾಪಕಗೊಳಿಸಿರಿ ಅಂತ ಹೇಳಿದರೆ ಮನುಷ್ಯ ಸಂಬಂಧ ಬೆಸೆಯಿರಿ. ಎರಡನೇದಾಗಿ ಅವರು ಏನು ಹೇಳಿದರು ಅಂತ ಹೇಳಿದರೆ ಅತೈಮುತ್ತಾಮ್, ಬಡಬಗ್ಗರಿಗೆ ಉಣಬಡಿಸಿರಿ. ಹಸಿವು ಎಂಬುದು ಆಗಿನ ಕಾಲದ ದೊಡ್ಡ ಸಮಸ್ಯೆಯಾಗಿತ್ತು. ಅದು ಈಗ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೂ ಕಷ್ಟ. ಯಾಕೆಂತ ಹೇಳಿದರೆ ಈಗ ಫ್ರಿಡ್ಜ್ ಬಂದಿದೆ, ಆಹಾರದಲ್ಲಿ ದೊಡ್ಡ ಕ್ರಾಂತಿಯಾಗಿದೆ, ಫಾರಮ್ ಕೋಳಿ ಬಂದಿದೆ, ಬ್ರಾಯ್ಲರ್ ಚಿಕನ್ ಬಂದಿದೆ ಮತ್ತು ಮಷಿನ್ನಿಂದ ತಯಾರಾಗುವಂಥ ಮೊಟ್ಟೆ ಬಂದಿದೆ, ಎಲ್ಲ ಇವತ್ತು ಬಂದಿದೆ. ಅದರಿಂದ ಈಗಿನ ಕಾಲದಲ್ಲಿ ಹಸಿವು ಎಂಬುದನ್ನು ವಿಭಾವನೆ ಮಾಡಲಿಕ್ಕೂ ಸಾಧ್ಯ ಇರಲಿಲ್ಲ. ಆಗಿನ ಕಾಲದಲ್ಲಿ ಹಸಿವು ಎಂಬುದು ದೊಡ್ಡ ಸಮಸ್ಯೆಯಾಗಿತ್ತು. ಅಂತಹ ಸಮಯದಲ್ಲಿ ಅವರು ಮೊದಲು ಹೇಳಿದ್ದೇನೆ ಅಂತ ಹೇಳಿದರೆ ಹಸಿದವರಿಗೆ ಉಣಬಡಿಸಿರಿ. ಎರಡನೇ ಕೆಲಸ, ಮೊದಲನೇ ಕೆಲಸ ಮನುಷ್ಯ ಸಂಬಂಧ ಜೋಡಿಸಿರಿ, ಎರಡನೇ ಕೆಲಸ ಹಸಿದವರಿಗೆ ಉಣಬಡಿಸಿರಿ ಮತ್ತು ಮೂರನೇದಾಗಿ ಅವರು ಹೇಳಿದರು ಸಿಲುಲ್ ಅರ್ಹಾಮ್, ಸಂಬಂಧ ಜೋಡಿಸಿರಿ. ಮನುಷ್ಯರ ನಡುವೆ ಒಳ್ಳೆಯ ಸಂಬಂಧ ಇರಬೇಕು ಮತ್ತು ವಿಶೇಷವಾಗಿ ಸಂಬಂಧಿಕರ ನಡುವೆ, ಒಂದೇ ಕುಟುಂಬದ ಜನರ ನಡುವೆ ಸಂಬಂಧವನ್ನು ಜೋಡಿಸಿರಿ. ಮತ್ತು ಕೊನೆಯದಾಗಿ ಅವರು ಹೇಳಿದರು ಸಲ್ಲು ಬಿಲ್ಲೈಲಿ ವನ್ನಾಸು ನಿಯಾಮ್, ಜನರೆಲ್ಲ ಮಲಗಿರುವಾಗ ಎದ್ದು ನಿಂತು ಪ್ರಾರ್ಥನೆ ಮಾಡಿರಿ. ಅಂದರೆ ಆ ಪ್ರಾರ್ಥನೆಯಲ್ಲೂ ಪ್ರಾಮಾಣಿಕತೆ ಇರಲಿ. ಜನರಿಗೆ ತೋರಿಸುವ ಹಾಗೆ ಮಸೀದಿಗೆ ಹೋಗಿ ನಮಾಜ್ ಮಾಡಿದರೆ ಸಾಕಾಗೋದಿಲ್ಲ. ಮನೆಯಲ್ಲಿ ಒಬ್ಬಂಟಿಯಾಗಿ ಎಲ್ಲರೂ ಮಲಗಿದ್ದಾಗ ಎದ್ದು ನಿಂತು ನಮಾಜ್ ಮಾಡುವಷ್ಟು ಪ್ರಾಮಾಣಿಕವಾದ ದೈವಿಕ ಸಂಬಂಧ ಅದು ಇರಲಿ ಅಂತ ಹೇಳಿದರು. ಇಲ್ಲಿ ನೀವು ನೋಡೋದಾದರೆ 3 ವಿಷಯಗಳು ಸಮಾಜ ಸೇವೆಗೆ ಸಂಬಂಧಿಸಿದಂತಾಗಿದೆ ಮತ್ತು ಇದು ಪ್ರವಾದಿ ಮೊಹಮ್ಮದರು ಹೇಳಿದಂತಹ ಮೊದಲ ಮಾತು. ಮತ್ತು ಪ್ರವಾದಿ ಮೊಹಮ್ಮದರು ಅಲ್ಲಿ ಮದೀನಾಕ್ಕೆ ಹೋದ ನಂತರ ಮಾಡಿದಂತಹ ಕೆಲವು ಕೆಲಸಗಳು ಅದು ನೋಡಿದರೆ ಅದೆಲ್ಲವೂ ಕೂಡ ಸಮಾಜ ಸೇವೆಗೆ ಸಂಬಂಧಿಸಿದಂತೆ. ಉದಾಹರಣೆಗೆ ಮದೀನಾದ ಸಮಾಜ ಅಲ್ಲಿಗೆ ಹೋಗಲಿಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದರೆ ಅಲ್ಲಿ ಸ್ವಾತಂತ್ರ್ಯ ಇತ್ತು. ಆ ಸ್ವತಂತ್ರವಾದ ಮುಕ್ತವಾದ ವಾತಾವರಣದಲ್ಲಿ ಮನುಷ್ಯನಿಗೆ ತನ್ನ ವಿಚಾರಗಳನ್ನು ಪ್ರಚಾರಪಡಿಸಲಿಕ್ಕೆ ಸಾಧ್ಯ ಇದೆ. ಆ ಪ್ರೇರಣೆಯಿಂದ ಮದೀನಾಕ್ಕೆ ಹೋದರು. ಆದರೆ ಮದೀನಾದಲ್ಲಿ ಬೇರೆ ಏನೂ ಇರಲಿಲ್ಲ. ಆರ್ಥಿಕತೆ ಅಷ್ಟು ಸುಭದ್ರವಾಗಿರಲಿಲ್ಲ ಮತ್ತು ಸಮಾಜದ ಇತರ ಅವಶ್ಯಕತೆಗಳು ಅಷ್ಟು ಬೇಕಾದಷ್ಟು ಇರಲಿಲ್ಲ. ನೀರಿನ ಸಮಸ್ಯೆ ಇತ್ತು. ಪ್ರವಾದಿ ಮೊಹಮ್ಮದರ ಆ ಸಮಸ್ಯೆಯನ್ನು ಪರಿಹಾರ ಮಾಡಿದರು. ಅವರು ಹೇಳಿದರು ಯಾರೆಲ್ಲ ಬಾವಿ ತೋಡಿಸ್ತಾರೋ ಅವರೆಲ್ಲ ತೋಡಿಸಲಿ ಮತ್ತು ಯಾರಾದರೂ ತನ್ನ ಹಿರಿಯರಿಗೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಬಯಸ್ತಾರೆ ಎಂದಾದರೆ ಬಾವಿ ತೋಡಿ ಅಂತ ಹೇಳಿದರು. ಈಗ ಈ ವಕ್ಫ್ ಸೊತ್ತಿನ ಬಗ್ಗೆ ಬಹಳ ಚರ್ಚೆ ಆಗ್ತಾಯಿದೆ. ವಕ್ಫ್ ಕೂಡ ಮೊದಲ ವಕ್ಫ್ ಆರಂಭಗೊಂಡಿದ್ದು ಕೂಡ ಒಂದು ಸಮಾಜ ಸೇವೆ ಇದೆ. ಅದು ಬಹಳ ಸುಂದರವಾದಂಥ ಒಂದು ಕತೆ. ಅದು ಮದೀನಾದಲ್ಲಿ ಒಬ್ಬ ಯಹೂದಿ ಇದ್ದ. ಒಂದೇ ಒಂದು ಬಾವಿ ಇತ್ತು. ಅಲ್ಲಿ ಆ ಬಾವಿಯ ಒಡೆತನ ಯಹೂದಿಯ ಕೈಯಲ್ಲಿತ್ತು ಮತ್ತು ಯಹೂದಿ ಅವರು ಮಾರ್ತಾಯಿದ್ರು, ನೀರನ್ನು ಮಾರ್ತಾಯಿದ್ರು, ಪ್ರತಿ ದಿವಸ ನೀರು ಮಾರ್ತಾಯಿದ್ರು. ಆದ್ದರಿಂದ ಅವರು ನೀರು ಮಾರುವಾಗ ವಿಶೇಷವಾಗಿ ಯಹೂದಿಗಳಿಗೆ ಮಾತ್ರ ಮಾರ್ತಾಯಿದ್ರು. ಆದ್ದರಿಂದ ಇತರ ಅನೇಕರಿಗೆ ನೀರಿನ ದೊಡ್ಡ ಸಮಸ್ಯೆ ಆಯಿತು. ಆಗ ಪ್ರವಾದಿ ಮೊಹಮ್ಮದರು ಹೇಳಿದರು ಯಾರಾದರೂ ಈ ಬಾವಿಯನ್ನು ಕೊಂಡುಕೊಳ್ಳುವವರಿದ್ದಾರಾ, ಎಲ್ಲರಿಗೂ ಮಾರುವಂಥ ವ್ಯಕ್ತಿಗಳು ಅಥವಾ ಎಲ್ಲರಿಗೆ ಹಾಗೆ ಕೊಡುವವರು. ಹಾಗೆ ಒಬ್ಬರು ಸಿದ್ಧರಾದರು. ಅವರ ಹೆಸರೇ ಉಸ್ಮಾನ್ ಬಿನ್ ಅಫ್ಫಾನ್ ರದಿಯಲ್ಲಾಹು ತಾಲಾ. ಅವರು ಯಹೂದಿ ಬಳಿ ಹೇಳಿದರು ನಾನು ಕೊಂಡುಕೊಳ್ಳ ಬಯಸ್ತೇನೆ. ಅವರು ಮಾರಲಿಕ್ಕೆ ಸಿದ್ಧರಾಗಲಿಲ್ಲ. ಆಗ ಅವರು ಹೇಳಿದರು ನನಗೆ ಅರ್ಧ ಮೊತ್ತದಲ್ಲಿ ಅಥವಾ ಅರ್ಧ ಓನರ್ಶಿಪ್ನಲ್ಲಿ ಅರ್ಧ ಒಡೆತನ, ಒಂದು ದಿವಸ ನನಗೆ ಒಂದು ದಿವಸ ನಿಮಗೆ, ಹಾಗೆ ಮಾರಲಿಕ್ಕೆ ನೀವು ಸಿದ್ಧರಿದ್ದೀರಾ ಅಂತ ಕೇಳಿದರು. ಹಾಗೆ ಅವನು ಸಿದ್ಧನಾದ. ಯಾಕೆಂತ ಹೇಳಿದರೆ ಅರ್ಧ ಒಡೆತನ ಇದ್ದರೆ ನನಗೆ ನನ್ನ ಬಾವಿಯೂ ಇರ್ತದೆ, ನನ್ನ ಮಾರಾಟವೂ ಇರ್ತದೆ, ಎಲ್ಲವೂ ಇರ್ತದೆ, ಅದರ ಜೊತೆಗೆ ಹಣ ಸಿಗ್ತದೆ. ಹಾಗೆ ಅವರು ಭಾವಿಸಿದ. ಆದರೆ ಇವರ ಲೆಕ್ಕಾಚಾರ ಬೇರೆ ಆಗಿತ್ತು. ಇವರೇನು ಮಾಡಿದರು ಅಂತ ಹೇಳಿದರೆ ಇವರು ಕೊಂಡುಕೊಂಡ ನಂತರ ಒಂದು ಪ್ರಕಟಣೆ ಮಾಡಿದರು, ನನ್ನ ಒಡೆತನದ ದಿನ ಯಾರು ಬೇಕಾದರೂ ಉಚಿತವಾಗಿ ನೀರು ಪಡೆಯಬೇಕು. ಹಾಗೆ ಎಲ್ಲರೂ ಬಂದರು, ಎಲ್ಲ ಜಾತಿಯವರು ಕೂಡ ಬಂದರು. ಬಂದು ಉಚಿತವಾಗಿ ನೀರು ಪಡೆದರು. ಮರುದಿವಸ ವ್ಯಾಪಾರವೇ ಇಲ್ಲ.
ಯಹೂದಿ ವ್ಯಾಪಾರಕ್ಕೆ ಕುಳಿತಾಗ ಆಗ ಅವನಿಗೆ ಗೊತ್ತಾಯಿತು ಇದು ಬಹಳ ಚಾಣಾಕ್ಷ ವ್ಯಾಪಾರ ಇವರು ಮಾಡಿದ್ದಾರೆ ಅಂತೇಳಿ. ಆನಂತರ ಆ ಇಡೀ ಬಾವಿಯನ್ನೇ ಅವರಿಗೆ ಕೊಟ್ಟು ಬಿಟ್ಟ ಮತ್ತು ಅದನ್ನು ಅವರು ವಕ್ಫ್ ಮಾಡಿದರು. ವಕ್ಫ್ ಅಂತ ಹೇಳಿದರೆ ದೇವನ ಮಾರ್ಗದಲ್ಲಿ ದಾನ. ಮತ್ತು ಯಾರು ಕೂಡ ವೈಯಕ್ತಿಕವಾಗಿ ಅದನ್ನು ಕೊಂಡುಕೊಳ್ಳುವಂತಿಲ್ಲ, ಪರ್ಮನೆಂಟ್ ಆದಂತಹ ದೇವನ ಮಾರ್ಗದಲ್ಲಿ ಕೊಟ್ಟು. ಅಲ್ಲಿಂದ ಆದದ್ದು ಸಮಾಜ ಸೇವೆಯಿಂದ ಆರಂಭವಾದದ್ದು ವಕ್ಫ್. ವಕ್ಫ್ ಅಂತ ಹೇಳಿದರೆ ಎಂಡೋಮೆಂಟ್, ಒಂದು ದೇವನ ಮಾರ್ಗದಲ್ಲಿ ಸಂಪೂರ್ಣವಾಗಿ ನಿರ್ಣಾಯಕ ದಿನದವರೆಗೆ ಅದು ದೇವನ ಮಾರ್ಗದಲ್ಲಿರಬೇಕು, ಯಾರೂ ಕೂಡ ಯಾರ ಒಡೆತನದಲ್ಲೂ ಇರಬಾರ್ದು ಅದು. ಹಾಗೆ ಅದು ಕೂಡ ಸಮಾಜ ಸೇವೆಯಿಂದ ಆರಂಭವಾದದ್ದು. ಹೀಗೆ ಕೃಷಿ, ಉದಾಹರಣೆಗೆ ಅಲ್ಲಿ ಧಾನ್ಯದ ಕೊರತೆ ಇತ್ತು. ಪ್ರವಾದಿ ಮೊಹಮ್ಮದರು ಹೇಳಿದರು, ಯಾರು ಕೃಷಿ ಮಾಡುತ್ತಾರೋ ಅವರಿಗೆ ಆ ಭೂಮಿಯನ್ನು ಕೊಟ್ಟು ಬಿಡಲಾಗುತ್ತೆ. ಈ ಉಳುವವರಿಗೆ ಭೂಮಿ ಎಂಬ ಕಾನೂನು ಇದೆಯಲ್ಲ, ಇಂದಿರಾ ಗಾಂಧಿಯವರ ಕಾಲದಲ್ಲಿ ಬಂತು. ಅದನ್ನು ಮೊದಲು ಜಾರಿ ತಂದವರು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆದರೆ ಅದಕ್ಕೂ ಇಂದಿರಾ ಗಾಂಧಿಯವರ ಕಾನೂನಿಗೆ ವ್ಯತ್ಯಾಸ ಏನು ಅಂತ ಹೇಳಿದರೆ, ಇಂದಿರಾ ಗಾಂಧಿಯವರ ಕಾನೂನಿನಿಂದ ಅನೇಕರಿಗೆ ಭೂಮಿ ಹೋಯಿತು, ಇಲ್ಲಿ ಯಾರಿಗೂ ಭೂಮಿ ಹೋಗಲಿಲ್ಲ. ಯಾಕಂತ ಹೇಳಿದರೆ ಬರಡು ಭೂಮಿ ಆಗಿತ್ತು ಅದು. ಬರಡು ಭೂಮಿಗೆ ಹೋಗಿ ಯಾರು ಕಷ್ಟಪಟ್ಟು ಕೃಷಿ ಮಾಡ್ತಾರೋ ಅವರಿಗೆ ಆ ಭೂಮಿ ಕೊಟ್ಟು ಬಿಡಲಾಗುತ್ತೆ. ಹೀಗೆ ನಾವು ನೋಡೋದಾದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಪ್ರಾಯೋಗಿಕ ಜೀವನದಲ್ಲಿಯೂ ಕೂಡ ಅವರು ಆರಂಭ ಮಾಡಿದ್ದು ಸಮಾಜ ಸೇವೆಯಿಂದ. ಮತ್ತು ಅವರು ಹೇಳಿದಂತಹ ಮೊದಲ ಮಾತು ಮದೀನಾದಲ್ಲಿ ಅದು ಸಮಾಜ ಸೇವೆಯ ಬಗ್ಗೆ ಆಗಿದೆ. ಮತ್ತು ಅನೇಕ ಮಾತುಗಳು, ಖೈರುನ್ನಾಸಿ ಅನ್ಫಾಹುಂ ಲಿನ್ನಾಸ್, ಮನುಷ್ಯರಿಗೆ ಯಾರು ಪ್ರಯೋಜನ ಮಾಡ್ತಾರೋ ಅವರು ಮನುಷ್ಯರ ಪೈಕಿ ಅತ್ಯುತ್ತಮ ವ್ಯಕ್ತಿ ಅಂತ ಹೇಳಿ ಪ್ರವಾದಿ ಮೊಹಮ್ಮದರು ಹೇಳಿದರು. ಆದ್ದರಿಂದ ಮನುಷ್ಯನಿಗೆ ಪ್ರಯೋಜನ ಮಾಡಲಿಕ್ಕೆ ಸದಾ ಚಿಂತನೆ ನಡೆಸೋದು, ಅಂತಹ ಸ್ಪಂದನೆ ಇಟ್ಟುಕೊಳ್ಳುವುದು, ಅದು ನಿಜವಾಗಿಯೂ ಕೂಡ ಒಬ್ಬ ವಿಶ್ವಾಸಿಯ ಬೇಡಿಕೆ. ಇಲ್ಲದೆ ಹೋದರೆ ಅವನು ತನ್ನ ಬಗ್ಗೆ ಮಾತ್ರ ಆಲೋಚಿಸ್ತಾನೆ ಅಂತ ಹೇಳಿದರೆ ಅವನು ವಿಶ್ವಾಸಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಉರ್ದು ಭಾಷೆಯಲ್ಲಿಯೂ ಕೂಡ ಒಂದು ಒಳ್ಳೆಯ ಕವನವನ್ನು ಅಲ್ಲಾಮಾ ಇಕ್ಬಾಲರು ಹೇಳಿದ್ದಾರೆ. ಕರೋ ಮೆಹರುಬಾನಿ ತು ಮಹಲ್ಲೆ ಜಮೀನ್ ಪರ್, ಖುದಾ ಮೆಹರುಬಾ ಹೋಗ ಅರ್ಷೆ ಬರೀಂ ಪರ್. ಆದ್ದರಿಂದ ನೀವು ಭೂಮಿಯವರ ಮೇಲೆ ಕರುಣೆ ತೋರಿದರೆ ಆಕಾಶದಲ್ಲಿರುವವನು ನಿಮ್ಮ ಮೇಲೆ ಕರುಣೆ ತೋರ್ತಾನೆ. ಅದು ಪ್ರವಾದಿ ಮೊಹಮ್ಮದರ ವಚನವೂ ಕೂಡ ಹೌದು. ಪ್ರವಾದಿ ಮೊಹಮ್ಮದರು ಕೂಡ ಅದನ್ನೇ ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಯಾರು ಭೂಮಿಯ ಮೇಲೆ ಕರುಣೆ ತೋರ್ತಾರೋ ಭೂಮಿಯ ಜನಗಳ ಮೇಲೆ, ಅವರ ಮೇಲೆ ಅಲ್ಲಾಹನು ಕರುಣೆ ತೋರ್ತಾನೆ. ಅದನ್ನು ಕವಿ ತನ್ನದೇ ಆದ ಭಾಷೆಯಲ್ಲಿ, ಉರ್ದು ಭಾಷೆಯಲ್ಲಿ ಮೂಡಿಸಿದ್ದಾನೆ. ಅದೇ ಸಮಾಜ ಸೇವೆ ಅನ್ನುವಂಥದ್ದು ಇರ್ರೆಸ್ಪೆಕ್ಟಿವ್ ಆಫ್ ದ ಧರ್ಮ, ಬಡವರು ಯಾರಾದರೂ ಅವರ ಕೈಲಾಗುವಷ್ಟು ಮಾಡುವಂಥದ್ದೇ ಸಮಾಜ ಸೇವೆ. ಈಗ ಕೂಲಿಗೆ ಮಾಡುವವರು ಸಹ ಸಮಾಜ ಸೇವೆ ಮಾಡ್ತಾರೆ, ದೊಡ್ಡ ಕರೋಡ್ಪತಿ ಸಹ ಸಮಾಜ ಸೇವೆ ಮಾಡ್ತಾರೆ. ಆದರೆ ಈ ಸಂದರ್ಭದಲ್ಲಿ ಯುವ ಜನರಿಗೆ ಸಮಾಜಮುಖಿ ಸಮಾಜ ಸೇವೆಗಳು, ಸಮಾಜದ ಒಂದು ಬದಲಾವಣೆಗೆ ಕಾರಣ ಆಗುವಂತಹ ಯಾವುದೆಲ್ಲ ಸಮಾಜ ಸೇವೆಗಳನ್ನು ಯುವ ಜನರು ಮಾಡ್ಬೋದು? ನೋಡಿ, ಒಂದು ದೊಡ್ಡ ಸಮಾಜ ಸೇವೆ ಇದು ನೇರವಾಗಿ ಸಮಾಜಕ್ಕೆ ಸಂಬಂಧಿಸಿದ ಅಲ್ಲ, ಬದಲಾಗಿ ವಿಚಾರಕ್ಕೆ ಸಂಬಂಧಿಸಿದ ವಿಚಾರ ಯಾವುದು ಅಂತ ಹೇಳಿದರೆ ಪ್ರೀತಿಯನ್ನು ಹರಡುವಿಕೆ. ಅದು ನಮ್ಮ ಈ ದೇಶದ ಬಹುಧರ್ಮೀಯರ, ಬಹು ಸಂಖ್ಯಾತರ ಧರ್ಮ ಆಗಿರುವಂತಹ ಹಿಂದೂ ಧರ್ಮದಲ್ಲಿ ಯಾವುದೇ ಪೂಜೆ ಮಾಡುವಾಗ 4 ವಿಷಯ ಹೇಳ್ತಾರೆ. ಅದು ಯಾವುದು ಅಂತ ಹೇಳಿದರೆ ಸರ್ವೇ ಭವಂತು ಸುಖಿನಃ, ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು ಅಂತ ಒಂದಿದೆ. ಇದು ಇನ್ನೊಂದು ಸರ್ವೇ ಭವಂತು ಸುಖಿನಃ, ಮತ್ತು ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತಿ, ಮಕ್ಕಚ್ಚಿತ್ ದುಃಖ ಭಾಗ್ಯ ಭವೇತ್. 4 ವಿಷಯ ಬಂತಿಲ್ಲ. ಒಂದು ಏನು ಅಂತ ಹೇಳಿದರೆ ಎಲ್ಲರೂ ಸುಖವಾಗಿರಬೇಕು, ಮೊದಲನೇದು. ಎರಡನೇದು ಎಲ್ಲರೂ ಕೂಡ ಎಲ್ಲ ಬಗೆಯ ರೋಗಗಳಿಂದ ಮುಕ್ತನಾಗಿರಬೇಕು. ಮೂರನೇದಾಗಿ ಎಲ್ಲರೂ ಕೂಡ ಮಂಗಳಮಯವಾದ ವಿಷಯವನ್ನು ಪಡೆಯಬೇಕು. ಮತ್ತು 4ನೇದಾಗಿ ಎಲ್ಲರೂ ದುಃಖಗಳಿಂದ ಮುಕ್ತವಾಗಿರಬೇಕು. ಇದು ಮನುಷ್ಯರಿಗೆ ಉಪಕಾರ ಮಾಡಬೇಕು ಅಂತ ಹೇಳುವಂಥ ಒಂದು ಮಾತು. ಇದನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಮೊದಲು ಹೇಳಲಾಗ್ತದೆ, ಯಾವುದೇ ಪೂಜೆ ಮಾಡುವುದಕ್ಕಿಂತ ಮೊದಲು. ಆದ್ದರಿಂದ ನಮ್ಮ ಭಾರತೀಯ ಸಮಾಜದಲ್ಲೇ ಈ ಸಮಾಜಮುಖಿ ಭಾವನೆಗಳು ಎಷ್ಟು ಹಾಸುಹೊಕ್ಕಾಗಿದೆ ಎಂದು ನಮಗೆ ವ್ಯಕ್ತ ಆಗ್ತದೆ. ಆದ್ದರಿಂದ ಇನ್ನು ಯುವಜನತೆಯ ಮಟ್ಟಿಗೆ ಹೇಳುವುದಾದರೆ ಇಲ್ಲಿಯೂ ಕೂಡ ಈಗ ಸ್ಕೂಲ್ ಕಾಲೇಜ್ ಡೇಸಲ್ಲಿ NSS ಥ್ರೂ ಮಾಡ್ತಾರೆ, ಇನ್ನು ರಕ್ತದಾನ ಶಿಬಿರಗಳನ್ನು ಮಕ್ಕಳಿಗೆಲ್ಲ ಅವೇರ್ನೆಸ್ ಒಂದು ಮಾಡ್ತಾರೆ. ಇನ್ನು ಆ ರೀತಿಯೆಲ್ಲ ಯಾವ ರೀತಿಯ ಒಂದು ಸಮಾಜಮುಖಿ ಕಾರ್ಯಗಳನ್ನು ಅವರು ಮಾಡಲಿಕ್ಕೆ ಪ್ರೇರೇಪಿಸ್ಬೋದು? ಸಮಾಜ ಸೇವೆಯ ಬಗ್ಗೆ ಜಾಗೃತಿ ಎಂಬುದು ಅದು ಯುವಜನತೆಯಲ್ಲಿ ಮೊದಲಿನಿಂದಲೇ ಇರಬೇಕಾದಂಥ ಅಗತ್ಯ ಇದೆ. ಆಗ ಮುಂದೆ ಹೋಗಿ ಅವರು ಒಳ್ಳೆಯ ಪ್ರಜೆಗಳಾಗಿ ಬೆಳೆಯುವಂತಹ ಸಾಧ್ಯತೆ ಇದೆ. ದುಶ್ಚಟಗಳಿಂದ ದೂರ ಇರುವುದು. ಸಮಾಜ ಅಂತ ಹೇಳಿದರೆ ಅವರ ಮೂಲಭೂತ ಅವಶ್ಯಕತೆಗಳೊಂದಿಗೆ ಸ್ಪಂದಿಸುವುದರ ಜೊತೆಗೆ ಇನ್ನೊಂದು ದೊಡ್ಡ ಅವಶ್ಯಕತೆ ಅಂತ ಹೇಳಿದರೆ ದುಶ್ಚಟಗಳಿಗೆ ಒಳಗಾಗ್ತಾರೆ ನಮ್ಮ ಯುವಜನತೆ. ಆ ಯುವಜನತೆಯಲ್ಲಿ ಮಾದಕ ವ್ಯಸನ ಮತ್ತು ಇನ್ನೊಂದು ದೊಡ್ಡ ಸಾಧನ ಬಹಳ ಮುಖ್ಯವಾದ್ದು ಅಂತ ಹೇಳಿದರೆ ಡಿಜಿಟಲ್ ಡಿಟಾಕ್ಸ್. ಡಿಜಿಟಲ್ ಡಿಟಾಕ್ಸ್ ಅಂತ ಹೇಳಿದರೆ ಡಿಜಿಟಲ್ನ ವಿಷದಿಂದ ಜನರನ್ನು ಮುಕ್ತಗೊಳಿಸುವುದು. ಆದ್ದರಿಂದ ನಿರ್ವಿಷೀಕರಣ,
ಅಂತ ಹೇಳ್ತಾರೆ, ಡಿಟಾಕ್ಸ್ ಅಂತ ಹೇಳಿದರೆ. ಹೌದು. ಅದು ಏನಂತ ಹೇಳಿದರೆ, ಈಗ ಮಕ್ಕಳು ಎಷ್ಟರ ಮಟ್ಟಿಗೆ ಈ ಡಿಜಿಟಲ್ ವಿಷಯಗಳಿಗೆ ಮತ್ತು ಇತ್ಯಾದಿಗಳಿಗೆ ಬಲಿಯಾಗಿದ್ದಾರೆ ಅಂತ ಹೇಳಿದರೆ, ಅದರಲ್ಲಿ ತಲ್ಲೀನರಾಗಿ ಬಿಡ್ತಾರೆ, ಅದರಲ್ಲಿ ಬಹಳಷ್ಟು ಸಮಯವನ್ನು ಕಳೀತಾರೆ. ಮತ್ತು ಅದಲ್ಲದೆ ಅತ್ಯಂತ ಬೇಡದಂತಹ ಅನೇಕ ವಿಷಯಗಳು, ಅಶ್ಲೀಲತೆ ಮುಂತಾದ ವಿಷಯಗಳು ಕೂಡ ನಮ್ಮ ಇಂಟರ್ನೆಟ್ಟಲ್ಲಿ ಬಂದಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಯುವಜನತೆ ಜಾಗೃತಿ ಮೂಡಿಸಬೇಕಾದ್ದು ಭಾಳ ಮುಖ್ಯ. ಇಷ್ಟೊತ್ತು ನಾವು ಮಾತಾಡಿದ್ದು ಸಮಾಜ ಸೇವೆಯ ವಿಚಾರವಾಗಿ. ಸೊ ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸಿಕೊಟ್ಟದಕ್ಕೆ ಧನ್ಯವಾದಗಳು ಸರ್. ತುಂಬ ಧನ್ಯವಾದಗಳು ಪ್ರಿಯ ಅವರೇ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity.